ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ಆದರದ ಸ್ವಾಗತ. ಇವತ್ತು ನಾನು ತೋರಿಸುವಂತಹ ಈ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನೀವು ಒಮ್ಮೆ ಮಾಡ್ತು ಅಂದರೆ ಸಾಕು, ದಿನ ಇದನ್ನೇ ಮಾಡಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿ, ಅಷ್ಟು ಸಾಫ್ಟಾಗಿ ಬಂದಿರುತ್ತೆ. ಮತ್ತು ಇದನ್ನು ಬಹಳ ಇನ್ಸ್ಟೆಂಟಾಗಿ ಬೇಗನೆ ರೆಡಿ ಮಾಡ್ಕೊಳ್ಬೋದು. ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಹಾಕ್ಕೊಳ್ಬೋದು. ಬನ್ನಿ ಹಾಗಾದರೆ ಮಾಡೋ ವಿಧಾನವನ್ನು ನೋಡ್ಕೊಂಡು ಬರೋಣ. ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಆದ ನಂತರ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಾಯಿ ತುರಿಯನ್ನು ಇಲ್ಲಿ ಹಾಕ್ಕೊಳ್ಬೇಕು. ಮತ್ತು ಯಾವ ಕಪ್ ಅಳತೆಯಿಂದ ನಾವು ನೀರನ್ನು ಹಾಕಿರ್ತೇವೆ ನೋಡಿ, ಅದೇ ಕಪ್ಪು ಅಳತೆಯಿಂದನೇ 1 ಕಪ್ ಆಗುವಷ್ಟು ಬಾಂಬೆ ರವವನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೀಗ ಬಾಂಬೆ ರವವನ್ನು ಹಾಕಿ ಆದ ನಂತರ ಉರಿಯನ್ನು ಆಫ್ ಮಾಡ್ಕೊಳ್ಬೇಕು. ಗ್ಯಾಸ್ ಉರಿಯನ್ನು ಬಂದ್ ಮಾಡಿದ ನಂತರನೇ ಹೀಗೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಈಗ ಗಂಟೆಲ್ಲ ಇತ್ತು ಅಂತಂದರೆ ಅದನ್ನೆಲ್ಲ ಸರಿಯಾಗಿ ಕ್ಲಿಯರ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಆದರೂ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಟೈಮ್ ಇತ್ತು ಅಂತಂದರೆ 1/4 ಗಂಟೆ ಬಿಟ್ಟರೆ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಆದ ನಂತರ ನೋಡಿ, ಸ್ವಲ್ಪನೂ ಗಂಟೆಲ್ಲ ಇಲ್ಲ. ಈಗ ಇಷ್ಟು ಮಾಡಿ ಆದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡಿದ್ದೀನಿ ಇಲ್ಲೀಗ. ಇನ್ನು 1/4 ಗಂಟೆ ಅಥವಾ ಒಂದು 5ರಿಂದ 10 ನಿಮಿಷ ಆದರೂ ಸಾಕಾಗುತ್ತೆ. ಆಮೇಲೆ ನಾನು ಇದನ್ನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಈಗ ನೋಡ್ತಿರ್ಬೋದು, 10 ನಿಮಿಷದ ಬಳಿಕ ನಾನೀಗ ಮುಚ್ಚಳವನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಇನ್ನೊಮ್ಮೆ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಸೌಟಿನ ಸಹಾಯದಿಂದ, ಸ್ವಲ್ಪ ಬಿಸಿ ಇರುತ್ತೆ ಅಷ್ಟೇ, ಅದಕ್ಕೋಸ್ಕರ ಸೌಟಿಂದನೇ ಹೀಗೆ ಮಿಕ್ಸ್ ಮಾಡಿಕೊಂಡು ಮತ್ತೆ ನೀವು ಕೈಯಿಂದ ಇದನ್ನು ಮ್ಯಾಶ್ ಮಾಡಿಕೊಂಡು ಸಣ್ಣ ಸಣ್ಣ ಬಾಲ್ಸ್ ಆಗಿ ಮಾಡ್ಕೊಳ್ಬೇಕು. ಇದನ್ನು ನೋಡಿ, ಈಗಾಗಲೇ ತಣ್ಣಗಾಗಿದೆ. ಚೆನ್ನಾಗಿ ತಣ್ಣಗಾಗಿ ಆರಿದ ನಂತರ ಈ ಥರ ನೋಡಿ, ವಿಡಿಯೋದಲ್ಲಿ ತೋರಿಸಿರುವ ಥರ ಹೀಗೆ ಬಾಲ್ಸ್ ಆಗಿ ಮಾಡ್ಕೊಳ್ಬೇಕು. ಪ್ರತಿಯೊಂದನ್ನು ಕೂಡ ಅದೇ ರೀತಿಯಾಗಿ ಬಾಲ್ಸ್ ಆಗಿ ಮಾಡಿಕೊಂಡು ಒಂದು ಸ್ಟೀಮರನ್ನಾದರೂ ತಗೊಳ್ಬೋದು ಅಥವಾ ಒಂದು ಇಡ್ಲಿ ತಟ್ಟೆಯನ್ನಾದರೂ ತಗೊಳ್ಬೋದು. ಎರಡರಲ್ಲಿ ಒಂದನ್ನು ಯಾವುದನ್ನಾದರೂ ಆಯ್ಕೆ ಮಾಡಿಕೊಳ್ಳಿ. ಅದರಲ್ಲಿ ಈಗ ಮಾಡಿಟ್ಟಂತಹ ಎಲ್ಲ ಉಂಡೆಯನ್ನು ಇಟ್ಕೊಂಡು 5ರಿಂದ 10 ನಿಮಿಷ ಇದನ್ನು ಬೇಯಿಸಬೇಕಾಗತ್ತೆ ಹಬೆಯಲ್ಲಿ. ನಾವು ಬಾಂಬೆ ರವವನ್ನು ಕುದಿಯುವಂತಹ ನೀರಿಗೆ ಹಾಕ್ಕೊಂಡಿದ್ದೀವಿ. ಬಟ್ ನಿಮಗೆ ತುಂಬ ಸಾಫ್ಟಾಗಿ ಬರೋದಕ್ಕೆ ಈ ಥರ ಬೇಯಿಸ್ಕೊಳ್ಬೇಕಾಗತ್ತೆ. ಒಂದು 10 ನಿಮಿಷ ಬೆಂದರೆ ಸಾಕಾಗುತ್ತೆ. ಈಗ ಈ ಥರದ ಶೇಪಲ್ಲೇ ಎಲ್ಲ ಹಿಟ್ಟನ್ನು ಕೂಡ ಉಂಡೆಯನ್ನಾಗಿ ಮಾಡ್ಕೊಂಡಿದ್ದೀನಿ. ಇನ್ನೀಗ ಸ್ಟೀಮರನ್ನು ತೆಗೆದು ಬೇಯೋದಕ್ಕೆ ಇಟ್ಕೊಳ್ಳೋಣ. ಪ್ರತಿಯೊಂದು ಬಾಲ್ ಕೂಡ ಒಂದೇ ಥರದ ಸೈಜಲ್ಲಿ ನಾವು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಈ ಬಾಲ್ಸ್ ಎಲ್ಲ ಸರಿಯಾಗಿ ಬೇಯಲಿ. 7 ನಿಮಿಷ ಅಥವಾ 10 ನಿಮಿಷದ ನಂತರ ನಾನೀಗ ಮುಚ್ಚಳವನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿರುತ್ತೆ. ಇನ್ನು ಇದನ್ನು ತೆಗೆದು ಒಂದು ಸೈಡಲ್ಲಿ ಇಡೋಣ. ಇನ್ನೀಗ ಅದೇ ಸ್ಟವ್ ಮೇಲೆ ನಾವೀಗ ಒಗ್ಗರಣೆಯನ್ನು ಮಾಡಿಕೊಳ್ಬೇಕು. ಅದಕ್ಕಾಗಿ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಪ್ಯಾನನ್ನು ಇಟ್ಕೊಂಡಾದ ನಂತರ ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಹತ್ರ 1ರಿಂದ 1.5 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಆದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಜೀರಿಗೆ ಸರಿಯಾಗಿ ಸಿಡಿದಾದ ನಂತರ ಮತ್ತೆ ನಾವಿದಕ್ಕೆ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ಅದನ್ನು ಕೂಡ ಹಾಕ್ಕೊಳ್ಬೋದು. ಇನ್ನೊಂದು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರನ್ನು ಹಾಕ್ಕೊಳ್ಬೇಕು. ಇನ್ನಿಲ್ಲಿ ಇದು ಕಸೂರಿ ಮೇಥಿಯನ್ನು ಇಲ್ಲಿ ತಗೊಂಡಿರುವಂಥದ್ದು. ನೀವು ಕಸೂರಿ ಮೇಥಿ ಇತ್ತು ಅಂದರೆ ಹಾಕ್ಕೊಳ್ಬೋದು. ತುಂಬ ಟೇಸ್ಟಿ, ಅದು ಇನ್ನೂ ಚೆನ್ನಾಗಿ ಘಮ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಮೇಲಿಂದ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ನಾವು ಆಗಲೇ ಬೇಯಿಸುವಾಗ ಹಾಕ್ಕೊಂಡಿದ್ದೀವಿ. ಬಟ್ ನಿಮಗೆ ಲಾಸ್ಟಲ್ಲಿ ಹೀಗೆ ಹಾಕೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ. ಇವಿಷ್ಟು ಮಸಾಲೆಗಳನ್ನೆಲ್ಲ ಹಾಕಿ ಆದ ನಂತರ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಗ್ಯಾಸ್ ಉರಿಯನ್ನು ಬಂದ್ ಮಾಡಿ ಆದ ನಂತರ ನಾವು ಬೇಯಿಸಿಟ್ಟಿರುವಂತಹ ಬಾಲ್ಸನ್ನೆಲ್ಲ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೀಗ ಮಸಾಲೆ ಎಲ್ಲ ಸರಿಯಾಗಿ ಹೊಂದ್ಕೊಳ್ಬೇಕು ಈ ಬಾಲ್ಸಿನ ಜೊತೆಗೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಕೊನೆಯಲ್ಲಿ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಸೂಪರ್ ಆಗಿರುವಂತಹ ತುಂಬ ಸಾಫ್ಟಾಗಿ ಬಂದಿರುವಂತಹ ಬಾಲ್ಸ್ ಕೂಡ ರೆಡಿಯಾಗುತ್ತೆ. ಬ್ರೇಕ್ಫಾಸ್ಟಿಗೆಲ್ಲಂತೂ ಮಾಡಿಸಿದಂತಹ ಒಂದು ತಿಂಡಿ ಅಂತ ಹೇಳ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಹಾಕ್ಕೊಡ್ಬೋದು. ಇದನ್ನು ಇನ್ಸ್ಟೆಂಟಾಗಿ ಮಾಡಿರೋದ್ರಿಂದ ಅಕ್ಕಿಯನ್ನು ನೆನೆ ಹಾಕಬೇಕು ಅಥವಾ ಬೇಳೆಯನ್ನೆಲ್ಲ ನೆನೆ ಹಾಕಬೇಕು, ಈ ಥರದ ಯಾವುದೇ ತಲೆ ಬಿಸಿ ಇರೋದಿಲ್ಲ. ಬಹಳ ಬೇಗನೆ ರೆಡಿ ಆಗೋಗುವಂತಹ ತುಂಬಾ ರುಚಿಕರವಾಗಿ ಬಂದಿರುವಂತಹ ಈ ಬಾಲ್ಸನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಕಮೆಂಟ್ ಮಾಡಿ ನನಗೆ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿ ಆಗ್ತೇನೆ ಅಂತ ಹೇಳ್ತಾ, ಅಲ್ಲಿ ತನಕ ನಮಸ್ಕಾರ.